ಒಂದೂರಲ್ಲಿ ಒಬ್ಬ ರಾಜ್ಯ ಇದ್ದಂತ ಶುರು ಮಾಡಕ್ಕಿದ್ದು ರಾಜನ ಕತೆ ಅಲ್ಲ, ರಾಕ್ಷಸನ ಕತೆ. ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಬಿಜಿಎಂ ಅಂತೂ ಹೆಡ್ಸ್ ಅಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ತಮ್ಮನೆ ನೋಡ್ದಂಗೆ ಕನ್ನಡದ ಕೆಲವೊಂದು ಮೂವಿಗಳು ಅಪ್ಡೇಟ್ ಬಿಟ್ಟಿದ್ದಾರೆ ಹಬ್ಬದ ಪ್ರಯುಕ್ತ. ನಿಮ್ಗೆ ಹೇಳೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತೀನಿ. ಫಸ್ಟ್ ಅಪ್ಡೇಟ್ ಏನಂತೀರಾ? ಆ ಡೈಲಾಗ್ ಹೇಳ್ತೀನಿ, ಮೂವಿದು ಸಖತ್ತಾಗಿದೆ. ಒಂದೂರಲ್ಲಿ ಒಬ್ಬ ರಾಜ್ಯ ಇದ್ದಂತ ಶುರು ಮಾಡಕ್ಕಿದ್ದು ರಾಜನ ಕತೆ ಅಲ್ಲ, ರಾಕ್ಷಸನ ಕತೆ. ಯಾವ್ದಂತೀರಾ? ಹಯಗ್ರೀವ ಮೂವಿದು. ಕರ್ನಾಟಕದ ಶೋಭ್ದಾರಂದೆ ಪ್ರಖ್ಯಾತಿಯಾಗಿರುವಂತ ಧನ್ವೀರಣ್ಣಂದು. ಏನಪ್ಪ ಇದ್ರ ಅಪ್ಡೇಟ್ ಅಂತಂದು ಹೇಳಿದ್ರೆ, ಮೂವಿ ಟ್ರೈಲರ್ ಅಲ್ಲ, ಪೋಸ್ಟರ್ ಅಲ್ಲ, ಮೂವಿ ಅನೌನ್ಸ್ ಮಾಡಿದಾರೆ ಗುರು. ಇದೇ ಫೆಬ್ರವರಿ 27ನೇ ತಾರೀಕು ಬಿಡುಗಡೆ ಆಗ್ತಿದೆ ಕರ್ನಾಟಕದಾದ್ಯಂತ. ನೀವು ಕೂಡ ಹೋಗಿ ನೋಡಿ, ನಾನು ಕೂಡ ನೋಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, ಪಬ್ಬರ್. ಏನಿದು ಪಬ್ಬರ್ ಅಂತಿದ್ರ? ಪಬ್ಬರ್ ಅಂದ್ರೆ ಮೂವಿ ಟೈಟಲ್. ಯಾರ್ದಂತೀರಾ? ಯಾರ್ದಪ್ಪ ಅಂದ್ರೆ ರಾಜವಂಶದ ಕುಡಿ ಅಂದ್ರೆ ದೊಡ್ಡ ಮನೆ ಕುಡಿ ಆಗಿದಂತಹ ಕಿರಣ್ ರಾಮ್ಕುಮಾರ್ ಅವ್ರದ್ದು. ಇನ್ನಿ ಸರಿ ಶಿವ 1/4 ಅಂತ ಮೂವಿ ಮಾಡಿದ್ರಲ್ಲ ಅವರು. ಇನ್ನಿ ಸತಿ ರಗಡ್ ಆಗಿ ಒಂದು ಮಾಸ್ ಮತ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಲ್ಲಿ ಬಂದೋಗಿದ್ರು. ಈ ಸತಿ ಒಳ್ಳೆ ಒಂದು ಕ್ಯಾರೆಕ್ಟರ್ ಹೇಳಲ್ಲ, ಮುಂದೆ ಹೇಳ್ತೀನಿ. ಇದು ಇಂಟ್ರೊಡ್ಯೂಸಿಂಗ್ ಬಿಟ್ಟಿದ್ದಾರೆ ಕ್ಯಾರೆಕ್ಟರ್ ರಾಮ್ಕುಮಾರ್ ಅವ್ರದ್ದು. ಸಖತ್ತಾಗಿದೆ. ನನಗಂತೂ ಸ್ಟಾರ್ಟಿಂಗ್ ನನಗೆ ಇಷ್ಟ ಆಗಿದ್ ಮೇಕಿಂಗ್ VFX ಮಾತ್ರ ನೆಕ್ಸ್ಟ್ ಲೆವೆಲ್ ಸಖತ್ತಾಗಿ ಮಾಡಿದ್ದಾರೆ. ಹಾಗೆ ಇನ್ನೊಂದ್ ಏನಪ್ಪಾ ಅಂದ್ರೆ ಬಿಜಿಎಂ. ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಬಿಜಿಎಂ ಅಂತೂ ಹೆಡ್ಸ್ ಅಪ್, ಸಖತ್ತಾಗಿ ಮಾಡಿದ್ದಾರೆ. ಮಯೂರ್ ಅಂಬೇಕೋಲ್ ಅಂತ ಹೇಳ್ಬಿಟ್ಟು ಅವರು ಮ್ಯೂಸಿಕ್ ಡೈರೆಕ್ಟರ್ ಸಖತ್ತಾಗಿ ಮಾಡಿದ್ದಾರೆ. ಇದರ ಡೈರೆಕ್ಟರ್ ಸಂದೀಪ್ ಅಂತ ಹೇಳ್ಬಿಟ್ಟು ಅವರು ಕೂಡ ಒಳ್ಳೆ ಡೈರೆಕ್ಟ್ ಮಾಡಿದಾರೆ ಅಂತ ನನಗೆ ಇದು ಇಂಟ್ರೊಡ್ಯೂಸಿಂಗ್ ನೋಡಿದ್ಮೇಲೆ ಓಕೆ ಅನಿಸುತ್ತೆ. ಆಮೇಲೆ ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒನ್ ಆಫ್ ದ ಬೆಸ್ಟ್ ಇಂಟ್ರೊಡ್ಯೂಸಿಂಗ್ ಒಂದು ಸಾಲಿನಲ್ಲಿ ಯಾವ್ದಾದ್ರು ಬಂದ್ರೆ ಇದೊಂದು ಜಾಯ್ನ್ ಆಗ್ಬೋದು. ಯಾಕಂದ್ರೆ ನನಗೆ ಇನ್ನಿ ಸರಿ YRK ಯುವರಾಜ್ ಕುಮಾರ್ ಅವ್ರದ್ದು ಬಂದಿತ್ತಲ್ಲ, ಅದು ಇಂಟ್ರೊಡ್ಯೂಸಿಂಗ್ ನನಗೆ ಸಖತ್ ಇಂಪ್ರೆಸ್ ಆಗಿತ್ತು. ಅದಕ್ ಬಿಟ್ರೆ ನೆಕ್ಸ್ಟ್ ಇದು ನನಗೆ ಇಂಪ್ರೆಸ್ ಆಯ್ತು. ಸಖತ್ತಾಗಿದೆ. 4 ನಿಮಿಷ 19 ಸೆಕೆಂಡ್ ಇದೆ. ಸಖತ್ತಾಗಿದೆ. ಗುಡ್ಡ ಬೆಟ್ಟಗಳು, ಮೇಕಿಂಗು, ಹಾಗೆ ಅಲ್ಲೇ ಸುಡ್ತಾ ಇರುವಂತ ಎಣಗಳು, ಮುಖವಾಡ ಹಾಕಿಕೊಂಡಿರುವಂತ ಒಬ್ಬ ಮನುಷ್ಯ, ಲುಕ್, ಬಿಜಿಎಂ ನನಗಂತೂ ತುಂಬಾ ಇಂಪ್ರೆಸ್ ಆಗ್ಬಿಡ್ತಾ ವಿಡಿಯೋ ಮಾತ್ರ. ನಿಮಗೆ ಮೇಲ್ಗಡೆ ಲಿಂಕ್ ಆಗಿರ್ತೀನಿ, ಇಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಲಿಂಕ್ ಆಗಿರ್ತೀನಿ, ಹೋಗಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, ಈ ಮೂವಿಯಲ್ಲಿ ಏನಪ್ಪಾ ಕ್ಯಾರೆಕ್ಟರ್ ಅಂದ್ರೆ ಕಿರಣ್ ರಾಮ್ಕುಮಾರ್ ಅವ್ರದ್ದು ಪೊಲೀಸ್ ಕ್ಯಾರೆಕ್ಟರ್ ಒಂದು ಮಾಡಿದ್ದಾರೆ. ಇನ್ನೊಂದು ಒಂಥರ ಸೂಪರ್ ಮ್ಯಾನ್ ಮುಖವಾಡ ಆತರ ಹಾಕಿದ್ದಾರೆ. ಅದ್ರಲ್ಲಿ ಯಾವ ಕ್ಯಾರೆಕ್ಟರ್ ನನಗೆ ಗೊತ್ತಿಲ್ಲ, ಅದು ಒಂದು ಕ್ಯಾರೆಕ್ಟರ್ ಮಾತ್ರ ಗೊತ್ತು, ಪೊಲೀಸ್ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು. ಹಾಗೆ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, ಇದೇ 15ನೇ ತಾರೀಕು ಅಂದ್ರೆ ನಾಳೆ ಕಲ್ಟ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ಹಾಗೆ ಇನ್ನೊಂದು ಅಪ್ಡೇಟ್, ಜನವರಿ 18ನೇ ತಾರೀಕು ಲ್ಯಾಂಡ್ ಲಾರ್ಡ್ ಮೂವಿದು ಕೂಡ ಟ್ರೈಲರ್ ರಿಲೀಸ್ ಆಗ್ತಿದೆ. ಈ 2 ಸಿನಿಮಾಗಳು ಜನವರಿ 23ನೇ ತಾರೀಕು ರಿಲೀಸ್ ಆಗ್ತಾ ಇದಾವೆ. ನೀವು ಕೂಡ ನೋಡಿ, ನಾನು ಕೂಡ ನೋಡ್ತೀನಿ. ಇವ್ 2 ಮೂವಿದು ಕೂಡ ರಿವ್ಯೂ ಮಾಡಿಬಿಟ್ಟು ನಾನು ಹಾಕ್ತೀನಿ, ನೀವು ಕೂಡ ನೋಡ್ತೀರಾ. ಇದಕ್ಕೋಸ್ಕರ ಹೇಳ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು. ಓಕೆ, ಇವತ್ತಿನ ವಿಡಿಯೋ ಎಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.